ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಅನಾಥಾಶ್ರಮದಲ್ಲಿ ಸರಳವಾಗಿ ಜನ್ಮದಿನ ಆಚರಿಸಿದ ಬಸವರಾಜ್ ಕವಡಿಮಟ್ಟಿ. ಇಲ್ಕಲ್ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಿಸುವ ಬದಲು ಸಮಾಜಮುಖಿ ಕಾರ್ಯದ ಮೂಲಕ ಆಚರಿಸುವ ಉದ್ದೇಶದಿಂದ ಕವಡಿಮಟ್ಟಿ ಗ್ರಾಮದ ಯುವಕ ಬಸವರಾಜ್ ಕವಡಿಮಟ್ಟಿ ಅವರು ತಮ್ಮ 26ನೇ ವರ್ಷದ ಜನ್ಮದಿನವನ್ನ ಇಲ್ಕಲ್ ಅಮ್ಮ ಸೇವಾ ಸಂಸ್ಥೆಯ ಅನಾಥಾಶ್ರಮದಲ್ಲಿ ಸರಳವಾಗಿ ಆಚರಿಸಿದ್ರು. ಜನ್ಮದಿನದ ಅಂಗವಾಗಿ ಆಶ್ರಮದ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿ ಅವರೊಂದಿಗೆ ಸಂತೋಷದ ಕ್ಷಣಗಳನ್ನ ಹಂಚಿಕೊಂಡ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಸವರಾಜ್ ಕವಡಿಮಟ್ಟಿ ಅವರು, ಜನ್ಮದಿನದಂದು ಹಣವನ್ನ ವ್ಯರ್ಥವಾಗಿ ಖರ್ಚು ಮಾಡುವುದಕ್ಕಿಂತ ಅನಾಥ ಮಕ್ಕಳೊಂದಿಗೆ ಸಮಯ ಕಳೆಯುವುದು ಹಾಗೂ ಅವರಿಗೆ ಒಂದು ದಿನದ ಊಟ ನೀಡುವುದು ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೃಪ್ತಿ ನೀಡುತ್ತದೆ. ನನ್ನ ತಾಯಿಯ ಸಲಹೆಯಂತೆ ಈ ಬಾರಿ ಜನ್ಮದಿನವನ್ನು ಅನಾಥಾಶ್ರಮದಲ್ಲಿ ಆಚರಿಸಿದ್ದೇನೆ ಎಂದು ಹೇಳಿದ್ರು. ಕಾರ್ಯಕ್ರಮದಲ್ಲಿ ಅಮ್ಮ ಸೇವಾ ಸಂಸ್ಥೆಯ ಕಾರ್ಯಾಧ್ಯಕ್ಷ MV ಪಾಟೀಲ್, ಅಧ್ಯಕ್ಷ ವೆಂಕಟೇಶ್ ಸಾಕ, ಪರಶುರಾಮ್ ಚಲವಾದಿ, ಅನ್ನಪೂರ್ಣ ಚಲವಾದಿ, ರೇಣುಕಾ ಚಲವಾದಿ, ಲಕ್ಷ್ಮೀ ಪ್ರಕಾಶ್ ಕಾಪನೂರ್, ಮಮತಾ ಚಲವಾದಿ, ಪ್ರದೀಪ್ ರಾಠೋಡ್, ಮಹಾಲಿಂಗ ಕಂಟಿ, ಯಶವಂತ್ ಹಿರೇಮಠ್, ಕಲ್ಲೇಶ್ ಗುರುವ, ಸಂಗು ತಳವಾರ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ವರಸಗಿ ನಲ್ತವಾಡ, DMS ನ್ಯೂಸ್ ಇಳಕಲ್, ಇದು ನಿಮ್ಮದೇ ಧ್ವನಿ. DMS ನ್ಯೂಸ್ ನಿಮ್ಮದೇ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ವರದಿ ನಜೀರ್ ಅಹಮದ್ ಚೋರಗಸ್ತಿ, DMS ನ್ಯೂಸ್ ತಾಳಿಕೋಟೆ, ನಿಮ್ಮದೇ ಧ್ವನಿ. ಚಪಾತಿಗೆ ಓಂ ಸಹನಾವತು ಓಂ ಶಾಂತಿ ಶಾಂತಿ ಈ ದಿವಸ ಬಸವರಾಜ್ ಚಲವಾದಿ, ಸಾಕೇತ್ ಕವಡಿಮಟ್ಟಿ, ಭಾರತೀಯ ಭೀಮಸೇನಾ ತಾಲೂಕು ಅಧ್ಯಕ್ಷರು ಹಾಗೂ ವರದಿಗಾರರು ಇವರು ಇವತ್ತ ನಮ್ಮಲ್ಲಿ ಆಶ್ರಮ ಬಂದಿದ್ದಾರೆ. ಅವ್ರು 26ನೇ ವಾರ್ಷಿಕ ಹುಟ್ಟಹಬ್ಬದ ಹುಟ್ಟಹಬ್ಬ ಇದ್ದಾರೆ. ಅದಕ್ಕಾಗಿ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಅವರು ಎಲ್ಲರೂ ಆಶ್ರಮಗಳಿಗೆ ಎಲ್ಲ ಹಿರಿಯರ ನಿಮ್ಗೆಲ್ಲರೂ ಆಶೀರ್ವಾದ ತಗೋಬೇಕಂದು ನಿಮ್ ಕಡೆಗೆ ಬರ್ತಾರ. ಇವಾಗ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ಸಮೃದ್ಧಿ ಕೊಟ್ಟು ಕಾಪಾಡಬೇಕಂದು ನೀವೆಲ್ಲರೂ ಆಶೀರ್ವಾದ ಮಾಡಿ ಅವರಿಗೆ ಮಾಡಿ ಅವರು ಪವಿತ್ರ ಪ್ರಸಾದನ್ನ ಸಂತೃಪ್ತಿಯಾಗಿ ಊಟ ಮಾಡಿ ಅವರಿಗೆ ಆಶೀರ್ವಾದ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ಲರೂ ಸಫಾಯಿ ಮಾಡಿದ್ದಾರೆ.
ವೀಕ್ಷಕರೇ ನಮಸ್ಕಾರ, ನಾನು ನಿರೂಪಕಿ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನು ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.